ವೈಜ್ಞಾನಿಕವಾಗಿ ಕೃಷಿಯನ್ನ ಹೇಗೆ ನಾವು ಸಂಭಾಳಿಸಬೇಕು, ಮಾಡಬೇಕು, ಅಲ್ಲಿರ್ತಕ್ಕಂಥ ಲೋಪದೋಷಗಳೇನು, ನ್ಯೂನತೆಗಳೇನು, ನಮ್ಮ ರೈತ ವಿರೋಧಿ ನೀತಿಗಳು, ಕಾನೂನುಗಳು ಹೇಗಿದ್ದಾವೆ ಎನ್ನುವಂಥದ್ದನ್ನೆಲ್ಲ ತಿಳಿ ಹೇಳಿದವರು. ಅದು ಇವತ್ತಿಗೂ ಕೂಡ ಬ್ರಿಟಿಷರ ಕಾಲದ ಕಾನೂನುಗಳು ನಮ್ಮನ್ನ ಹೆಂಗೆ ಆಡಳಿತ ಮಾಡ್ತಿದ್ದಾವೆ ಅನ್ನುವಂಥದ್ರ ಬಗ್ಗೆಯೂ ಮುನ್ಸೂಚನೆ ಕೊಟ್ಟಿದ್ದವರು. ಇವತ್ತು ನಾವು ವಿಶ್ವ ರೈತ ದಿನಾಚರಣೆ ಮಾಡುವಾಗ ಹೇಳಿದ್ರು, ಎಲ್ಲ ಸ್ನೇಹಿತರು ಹೇಳಿದ್ರು, ಚೌಧರಿ ಚರಣ್ ಸಿಂಗ್ ಅವ್ರನ್ನ ನೆನ್ಸ್ಕೋಬೇಕು, ಬೇರೆ ಬೇರೆ ದಿನಕ್ಕೆ ಬೇರೆ ಬೇರೆ ಜಯಂತಿಗಳನ್ನ, ಆಚರಣೆಗಳನ್ನ ಮಾಡ್ತಕ್ಕಂಥದ್ದಿದೆ. ಹಾಗಾಗಿ ಆ ದಿನವನ್ನ ರೈತರ ಶ್ರಮವನ್ನ ಗೌರವಿಸ್ಲಿಕ್ಕೆ ನನ್ನ ಹುಟ್ಟದ ದಿನವನ್ನ ನೀವು ಆಚರಣೆ, ರೈತರ ಹೆಸರಲ್ಲಿ ದಿನಾಚರಣೆ ಮಾಡಿ ಅಂತ ಕರೆ ಕೊಟ್ಟವರು. ಶ್ರಮ ಅನ್ನುವಾಗ ಆ ಕರ್ಮ, ಕ್ರಿಯೆ, ಕೆಲಸ, ಭೂಮಿ ತಾಯಿ ಜೊತೆಗೆ ನಮ್ಮ ಸಂಬಂಧ. ಅಲ್ಲಿ ಶ್ರಮ ಹಾಕಿದ್ರೆ ಬೆಳೆ ಬರುವುದಿಲ್ಲ, ಬೆಳೆ ಇಲ್ಲ ಅಂದ್ರೆ ನಮ್ ಬದುಕಿಲ್ಲ. ಹಾಗಾಗಿ ಬೆಳೆ ಮತ್ತು ಬದುಕನ್ನ ತಂದುಕೊಡ್ತಕ್ಕಂಥ ರೈತರ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ಅದನ್ನ ಮೌಲ್ಯ ಅಂತ ಕರಿಬೇಕು. ಶ್ರಮ ಮೌಲ್ಯ ಅಂತೀವಿ, ಶಕ್ತಿ ಅಂತೀವಿ, ಶ್ರಮಶಕ್ತಿ ಅಂತೀವಿ. ಅದನ್ನ ಮೌಲ್ಯ ಅಂತ ಕರೆದ್ರೆ ಅದಕ್ಕೆ ಕಿಮ್ಮತ್ತು ಅಂತೀವಿ. ಆ ಶ್ರಮ ಮೌಲ್ಯಕ್ಕೆ ಗೌರವವನ್ನ ತಂದುಕೊಡ್ಬೇಕು ಅಂತೇಳಿ ನನ್ನ ಹುಟ್ಟದ ದಿನವನ್ನ ರೈತ ದಿನಾಚರಣೆಯಾಗ ಆಚರಣೆ ಮಾಡ್ರಪ್ಪ, ಮಾಡ್ಕೊಳಕ್ ಅವಕಾಶ ಕೊಡ್ತೀನಿ ನಾನು ಅಂತೇಳಿ ಕೊಟ್ಟವರು. ರೈತರ ಬಗ್ಗೆ ಅಪಾರವಾದಂತ ಕಳ್ಕೊಂಡಿದ್ದವರು. ಅವರನ್ನ ಈ ದಿಸೆಯಲ್ಲಿ ನಮಗೆ ಕರ್ನಾಟಕದಲ್ಲಿ ಹುಟ್ಟಾಕ್ತಂತ ರೈತ ಚಳವಳಿಗೆ ಪೂಜ್ಯ HS ರುದ್ರಪ್ಪನವರು ಸಂಸ್ಥಾಪಕ ಅಧ್ಯಕ್ಷರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು, ಮಹಾನ್ ಗಾಂಧಿವಾದಿ HS ರುದ್ರಪ್ಪನವರು, ND ಸುಂದರೇಶ್ ಅವರು ಒಬ್ಬ ಅತ್ಯಂತ ಕ್ರಿಯಾಶೀಲ ಹೋರಾಟಗಾರರು. ಚಳವಳಿ ಅಂದ್ರೆ ಹೀಗಿರ್ಬೇಕು ಅಂತೇಳಿ ನಮ್ಗೆಲ್ಲ ಪಾಠ ಮಾಡಿದವರು. ಹಳ್ಳಹಳ್ಳಿಗೂ ಹೋಗಿ ಯುವಕರನ್ನ ಬಡದೆ ಎಬ್ಬಿಸಿದಂತ ಒಂದು ತಾಕತ್ತು, ಒಬ್ಬ ಗಂಡು ಮಗ, ಒಂದು ಗುಂಡಿಗೆ ಇದ್ದಂತ ಒಬ್ಬ ನಾಯಕ ND ಸುಂದರೇಶ್. ಅವ್ರನ್ನ ನಾವು ಮರೆಯುವಂಗಿಲ್ಲ. ಹಾಗೇನೆ ಆ ಸಾಲಿನಲ್ಲಿ ಬಹಳ ಜನ ಅವರೇ. ಇದಕ್ಕೂ ಪೂರ್ವದಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗ ನಮ್ಮ ಚಳವಳಿಗೆ ಬಹಳ ಅಸ್ತ್ರವಾದದ್ದು, ಸತ್ಯಾಗ್ರಹ ಅನ್ನುವಂಥದ್ದು. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಮ್ಗೆಲ್ಲ ರೀತಿಯ ಹಕ್ಕುಗಳನ್ನ ದಯಪಾಲಿಸಿರ್ತಕ್ಕಂಥದ್ದು, ಬದುಕುವ ಹಕ್ಕನ್ನ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಹೇಗೆ ನಮ್ಮ ನಡವಳಿಕೆ ಇರಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಮ್ಮ ದೈನಂದಿನ ಬದುಕು ಚಟುವಟಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನವನ್ನ ರಚಿಸಿಕೊಟ್ಟಂತ ಬಾಬಾ ಸಾಹೇಬರು, ಅವ್ರನ್ನು ಕೂಡ ನಾವು ನೆನ್ಕೋಬೇಕು. ರಾಮ್ ಮನೋಹರ್ ಲೋಹಿಯಾ ಅವರು ಮೊಟ್ಟ ಮೊದಲ ಬಾರಿಗೆ ರೈತರ ಶ್ರಮದ ಬಗ್ಗೆ ಆಲೋಚನೆ ಮಾಡಿ ರೈತರನ್ನ ಸಂಘಟಿಸಲಿಕ್ಕೆ, ಕಾರ್ಮಿಕರನ್ನ ಸಂಘಟಿಸಲಿಕ್ಕೆ, ಟಾಂಗಾವಾಲಗಳನ್ನ ಸಂಘಟಿಸಲಿಕ್ಕೆ ಪ್ರಯತ್ನ ಮಾಡಿ ಯಶಸ್ಸು ಕಂಡಂತವ್ರು. ಕರ್ನಾಟಕಕ್ಕೆ ಬಂದಾಗ ಶಾಂತವೇರಿ ಗೋಪಾಲಗೌಡರನ್ನ ನಾವು ಮರೆಯುವಂಗಿಲ್ಲ. ಗೇಣಿ ಹೋರಾಟವನ್ನ ತಂದುಕೊಟ್ಟವರು. ಹೀಗಾಗಿ ಗೇಣಿ ಹಕ್ಕು ಕರ್ನಾಟಕದಲ್ಲಿ ಪ್ರಾಪ್ತ ಆಯಿತು. ತದನಂತರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ನೇಗಿಲಿ ಯೋಗಿ ಕಾವ್ಯವನ್ನ, ಕವನವನ್ನ ತೆಗೆದುಕೊಟ್ಟಾಗ, ಬರ್ಕೊಟ್ಟಾಗ ಅಲ್ಲಿ ಬರೆದಂತ ಸಾಲುಗಳು, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅನ್ನುವಾಗ, ಕರ್ಮ ಅಂದ್ರೆ ಕೆಲಸ, ಕೆಲಸ ಮತ್ತು ಕೆಲಸದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಇದೆಯಲ್ಲ, ಇವೆರಡರ ಬಗ್ಗೆ ಕಣ್ ತೆರೆಸಿದಂತ ಮಹಾನ್ ದಾರ್ಶನಿಕರು ಕವಿ ಪುಟ್ಟಪ್ಪನವರು, ಕುವೆಂಪು ಅವರು. ಇಂತಹ ದಾರ್ಶನಿಕರ ವಿಚಾರಗಳನ್ನ, ವೈಚಾರಿಕ ಸಂಗತಿಗಳನ್ನ ಸಂವಿಧಾನಾತ್ಮಕವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮಗೆ ಹಕ್ಕುಗಳು ಏನೇನಿದಾವೆ ಅನ್ನುವಂಥದ್ರ ಬಗ್ಗೆ ತಿಳಿ ಹೇಳಿ ಸಂಘಟಿಸಿ ಹಳ್ಳಹಳ್ಳಿಯ ಕರ್ನಾಟಕದ 26,826 ಹಳ್ಳಿಗಳಲ್ಲಿ ಸಂಘಟನೆಗೆ ಸಿದ್ಧಪಡಿಸಿದಂತ ಒಂದು ಮಹಾನ್ ಸಾಧಕರು ಅವರು. ಈ ಎಲ್ಲರನ್ನ, ಬಾಬಾಗೌಡ ಪಾಟೀಲ್ರನ್ನ, ನಮ್ಮ ಗಂಡನಿಯ KS ಪುಟ್ಟಣ್ಣಯ್ಯ ಅವರನ್ನ ನಾವ್ಯಾರು ಮರೆಯುವಾಗಿಲ್ಲ.
ಏನನ್ನೋ ಬಯಸಿದೆ, ಈ ಎಲ್ಲ ದಾರ್ಶನಿಕರು ಏನನ್ನೋ ಬಯಸಿದೆ. ನಿಮ್ಗೆ ಕೊಡಕ್ ತಂದಿರೋದು ಕೊಡ್ತಾರೆ. 5 ನಿಮಿಷ ಕೇಳ್ರಿ, ಕೊಡ್ಬೇಕಪ್ಪ. ಒಂದೊಂದು ಕೂತ್ಕೊಳ್ರಿ 10 ನಿಮಿಷ. ನಿಮ್ಗೆ ಕೊಡಕ್ ತಂದಿರೋದ್ ತರಿಸಿರೋದ್ಕರ ಅವ್ರು ಯಾರೋ ದಾನಿಗಳು ಕೊಡ್ತಾ ಇದ್ದಾರೆ. ಬನಾನ ದೇವರಾಜ್ ಅವರು ಊಟನೂ ತಂದಿದೀವಿ, ಎಲ್ಲೇನು ಕೊಡ್ತೀವಿ, ಕೂತ್ಕಪ್ಪ ಅರ್ಧ ಗಂಟೆ. ಅವರೆಲ್ಲ ಶ್ರಮ ಹಾಕಿ ಬಂದವರು ನಿಮ್ಗೋಸ್ಕರ. ಸಿಟ್ಟಿರ್ಬೇಕು ಅಂತ ಹೇಳಿ ಹೇಳ್ತಾ ಇರೋದು. ಸಿಟ್ಟಿದ್ರೆ ತನ್ನೊಳಗಡೆ ನ್ಯಾಯವನ್ನ ಕೇಳ್ತಕ್ಕಂತ ಶಕ್ತಿನೂ ನೋಡಿ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ರೈತರ ದಿನಾಚರಣೆಗೆ ಬಾಳೆಹಣ್ಣು ಕೊಟ್ಟಂತ ಪುಣ್ಯಾತ್ಮರು ಬಹಳ ಓನರ್ ಯಾರು ಸರ್? ದೇವರಾಜ್ ಅವರು, ಬನ್ನೂರು ದೇವರಾಜು ಬಾಳೆಹಣ್ಣು ಅಂಗಡಿಯವರು. ಪಾಪ ಅವರು ಪ್ರೀತಿಯಿಂದ ರೈತರ ದಿನಾಚರಣೆ ಲೈವ್ ಬರ್ತಾ ಇದೆ ನೋಡಪ್ಪ, ಬನ್ನೂರು ನಾಗರಾಜ್ ಅಂತ ಫೇಸ್ಬುಕ್. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ. ಆ ಹೆಣ್ಮಕ್ಳು ಕೂತ್ಕೊಳ್ರಮ್ಮ, ಒಂದ್ 10 ನಿಮಿಷ ಬಿಸಿಲಲ್ಲಿ ಹಾಕಿ ನಿಂತಿದ್ದೀರಾ, ಕೂತ್ಕೊಳ್ಳಿ, ಜಾಗ ಇದೆಯಲ್ಲ. ಹಾಗಾಗಿ ದೇವರಾಜ್ ಅವರಿಗೆ ಬಹಳ ಹ್ಯಾಟ್ಸಪ್ ಹೇಳ್ಬೇಕು. ಯಾಕೆಂದ್ರೆ ಬಾಳೆಹಣ್ಣನ್ನ ಬಿಸ್ಕೆಟ್ ಬಾಳೆಹಣ್ಣು 2 ನೋಡಿದ್ರ. ಇದು ಕಣ್ರಿ ನಮ್ಮ ರೈತರು ಮಾಡುವಂತ ಒಂದು ರೈತರ ದಿನಾಚರಣೆಗೆ ಸಹಾಯ ಅಂದ್ರೆ. ಬನ್ನೂರು ದೇವರಾಜ್ ಅವರು ಬಾಳೆಹಣ್ಣು ಅಂಗಡಿಯವರಿಗೆ ಅವ್ರಿಗೆ ಒಳ್ಳೇದಾಗ್ಲಿ. ಹಾಗಾಗಿ ಉತ್ತರ ಕರ್ನಾಟಕ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ಮಂಡ್ಯದಿಂದ ಇರ್ಬೋದು, ಮೈಸೂರು ಆ ಭಾಗದಿಂದ ಇರ್ಬೋದು, ರಾಮನಗರ ಚನ್ನಪಟ್ಟಣ ಇರ್ಬೋದು, ಮದ್ದೂರಿಂದ ಇರ್ಬೋದು, ನಾಗಮಂಗಲ ತುಮಕೂರಿಂದ ಇರ್ಬೋದು, ಬಂದಿರೋದು ಈ ಶಾಲು ನಮ್ಮನ್ನೆಲ್ಲ ಒಟ್ಟುಕೊಡುತ್ತೆ. ಮಾತಾಡ್ತಿರೋರು ಚನ್ನಪಟ್ಟಣದ ಪುಟ್ಟಸ್ವಾಮಣ್ಣವರು ಬಹಳ ಅರ್ಥಗರ್ಭಿತವಾಗಿ ಮಾತಾಡುವಂತ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಒಳ್ಳೆ ಭಾಷಣಕಾರರು. ರೈತನ್ ಕೊಟ್ಟದವನೆ, ರೈತನ್ ಮನೆ, ನಂದು ರೈತ ಕುಲ ಅಂತ ಹೇಳ್ತಾ ರೈತರ ವಿರುದ್ಧನೇ ನೀತಿಗಳನ್ನ ಬೆಂಬಲಿಸ್ತಾ ಬಂದಿರತಕ್ಕಂತ ಅವಿವೇಕಿಗಳು. ಆಮೇಲೆ ಈ ಪಕ್ಷಗಳೇನಿದ್ದಾವ ಇವೆಲ್ಲರೂ ಕೂಡ ರೈತನಿಗೆ ಸಮಾನ ಶತ್ರುಗಳು. ಯಾರು ಹೇಳಿದ್ರು ಸ್ನೇಹಿತರು, ಎಲ್ಲ ಯಾವ ಪಕ್ಷನಾದ್ರು ತಗೊಳ್ಳಿ ಸಮಾನ ಶತ್ರುಗಳು. ಈ ಸಾಲ ಹಾಕೊಂಡ್ಬಿಟ್ಟು ನಾವು ಎಲ್ಲ ಅವ್ರು ಹುಟ್ಟಿದವ್ರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಕೂಡ ರೈತ ಪರವಾದಂತ, ರೈತ ಕೃಷಿ ನೀತಿಗೆ ಸಂಬಂಧಪಟ್ಟಂತ ತಿದ್ದುಪಡಿ ಮಾಡೋಕೆ ಒಂದೇ ಒಂದು ಅಧಿವೇಶನದಲ್ಲೂ ಕೂಡ 78 ವರ್ಷ ಸ್ವತಂತ್ರ ಭಾರತದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗಿಲ್ಲ ಅಂದ್ರೆ 78 ವರ್ಷದಿಂದ ಹರಾಜಾಗ್ತವೆ ನಮ್ಮ ಬೆಳೆಗಳು, ಫಸಲುಗಳು ಅನ್ನೋದಾದ್ರೆ ಏನ್ರಿ ಯಾಕ್ರಿ ಹೋಗಿದ್ದಾರೆ ಅವ್ರು ಕತ್ತೆ ಕಾಯಕಲ್ಲಿ? ಕತ್ತೆ ಕಾಯಕ್ಕೂ ಲಾಯಕ್ಕಲ್ವಲ್ರಿ ಅವರು? ಈ ಮಾತು ನಾನು ಹೇಳುದಿಲ್ಲ, ಪ್ರೊಫೆಸರ್ ನೆಹರೂಸ್ವಾಮಿ ಅವರು ಹೇಳಿದ್ರು. ಅವ್ರು ಹೇಳವ್ರೆ ಅಂದ್ರೆ ಅದರಿಂದ ತೂಕ ಅದೇ ಕಣ್ರಿ, ತೂಕ ಅದೇ. ಕೃಷಿ ನೀತಿಗೆ ಬೇಕಾದಂತ ತಿದ್ದುಪಡಿ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಬಂಗಾರಪ್ಪನ. ಕಷ್ಟ ಅದೇ ಸಾಹೇಬ್ರೆ, ಕಷ್ಟ ಅದೇ ಪ್ರೊಫೆಸರ್ ಜಿ, ಏನ್ ಮಾಡೋದು ಅಂತ ಹೇಳಿ ಹೇಳ್ತಾರೆ. ಯಾವ್ದಾದ್ರು ಬೆಳೆಗೆ ಮೆಣಸಿನಕಾಯಿ ಬೆಳೆಯ ಬಗ್ಗೆ ಅರ್ಥಶಾಸ್ತ್ರ ರಚನೆ ಮಾಡಿಸಿದ್ದೀರೇನ್ರಿ ಅಂತ ಕೇಳಿದ್ರೆ ಸಾರಿ ಪ್ರೊಫೆಸರ್ ಆಗಿಲ್ಲ ಅಂತ ಹೇಳ್ತಾರೆ. ಪ್ರೊಫೆಸರ್ ಎಲ್ಲಾ ಬೆಳೆಗಳಿಗೂ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರವನ್ನ ಒಂದು ಕೈಪಿಡಿ ಮಾಡಿದ್ರು, ರೈತ ಹೋರಾಟ ಏಕೆ ಅಂತ ಹೇಳಿ. ಪುಸ್ತಕ ಮರು ಮುದ್ರಣಕ್ಕೆ ಹೋಗ್ತಾ ಮಾಡಿಕೊಟ್ಟಿದ್ದಾರೆ. ಅದ್ರಲ್ಲೆಲ್ಲ ಇದೆ, ಭತ್ತ, ಕಬ್ಬು, ರೇಷ್ಮೆ, ತೆಂಗು, ಬಾಳೆ, ಎಲ್ಲ ತರಕಾರಿಗಳ ಬಗ್ಗೆನೂ ಕೂಡ ಇದೆ. ಇವತ್ತು ನಾವು ಯಾವ ಇಲಾಖೆ ಪ್ರಾಮಾಣಿಕವಾಗದೆ ಅಂತ ಹುಡುಕ್ರಿ ಇದಾವೇನ್ರಪ್ಪ? ಯಾವ ಇಲಾಖೆ? ಯಾವುದೂ ಇಲ್ಲ. ಕೃಷಿನೂ ಇಲ್ಲ, ತೋಟಗಾರಿಕೆನೂ ಇಲ್ಲ, ಅರಣ್ಯನೂ ಇಲ್ಲ, ರೆವಿನ್ಯೂ ಇಲ್ಲ, KSRTC ಹೋಗಿ ಅಲ್ಲೂ ಇಲ್ಲ, ಪೊಲೀಸ್ಗೆ ಹೋಗಿ ಅಲ್ಲೂ ಇಲ್ಲ, ಕೋರ್ಟ್ಗೆ ಹೋಗಿ ಕೋರ್ಟು ಕೂಡ ಇವತ್ತು ಕೆಲವು ನ್ಯಾಯಾಧೀಶರ ಬಗ್ಗೆ ಈಗಾಗಲೇ ಅಪಸ್ವರಗಳು ಬಂದ್ಬಿಟ್ಟವೆ. ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ಆಡಳಿತಶಾಹಿ ಈ ಮೂರು ಕೂಡ ನಮ್ಮನ್ನ ಪ್ರಾಮಾಣಿಕವಾಗಿ ಗೌರವಿಸ್ತಾ ನಮ್ಮ ಹಕ್ಕುಗಳನ್ನ ಎತ್ತಿಡಿಬೇಕಾಗಿತ್ತು. ಆಗ್ಲಿಲ್ಲ ಕಣ್ರಿ. ಆ ಕಾರಣಕ್ಕೆ ಇಲ್ಲಿ ಶಿಕ್ಷಣ ಸಂಸ್ಥೆ ಬಗ್ಗೆ ಕರಪತ್ರ ಹೊರಡಿಸೋರೆ ರೈತ ಸಂಘದವರು ಮತ್ತು SDMC ಅವರು. ಶಿಕ್ಷಣ ಉದ್ಯೋಗ ಆಗುತ್ತದೆ ಎಲ್ಲ. ಈ ಬನ್ನೂರಲ್ಲಿ ಎಷ್ಟು ಪ್ರೈವೇಟ್ ಶಾಲೆಗಳಿವೆ ಗೊತ್ತಿಲ್ಲ ನನಗೆ, 15 ಮೇಲೆ ಆಯ್ತು. 1 ಡಜನ್ನೇ ಇರ್ಲಿ, 2 ಡಜನ್ನೇ ಇರ್ಲಿ, ಶಿಕ್ಷಣ ಅನ್ನುವಂತ ಈ ನಮ್ಮ ಮಕ್ಕಳನ್ನ ಒಂದು LKG UKG 50 ರಿಂದ 1 ಲಕ್ಷ ಕೊಟ್ಟು ಸೇರಿಸ್ಬೇಕಲ್ರಿ.
ಸರ್ಕಾರಿ ಶಾಲೆಗಳು ಯಾಕ್ರಿ ಬೇಕಾಗಿದ್ಮೇಲೆ ಮುಚ್ಚಿಬಿಡ್ತಾವ್ರ ಬೇಡ ಅಂತೇಳಿ ಅವರೆಲ್ಲ ಅಲ್ಲಿ ಪ್ಲಾನ್ ಮಾಡ್ಕೊಂಡವ್ರೆ ಅಸೆಂಬ್ಲಿಲಿ ಮುಚ್ತವ್ರೆ. ಅದು ಮುಚ್ಚಲು ಬೇಡ, ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅಂತೇಳಿ ಚಳವಳಿ ಮಾಡೋಕೆ 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಮತ್ತೆ 26ಕ್ಕೆ ಜನವರಿ 26ಕ್ಕೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಹಿಡಿತೀವಿ ಅಂತೇಳಿ ಕಪ್ಪಟ್ಟೆ ಮತ್ತು ರಾಷ್ಟ್ರಧ್ವಜ ಹೇಳ್ಕೊಂಡು ನಮ್ಮ ಹಕ್ಕನ್ನ ಪ್ರತಿಪಾದಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ. ಸರ್ಕಾರಿ ಶಾಲೆ ಅಂದ್ರೆ ಹಳ್ಳಿ ಮಕ್ಕಳಿಗೆ ಸರ್ಕಾರಿ ಶಾಲೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಕಲ್ತವ್ರು. ಹೊರಗಡೆ ಕಾನ್ವೆಂಟ್ ಅನ್ನೋದು ಇರಲಿಲ್ಲ. ಈಗ ಕಾನ್ವೆಂಟ್ ಅನ್ನೋದು ಉದ್ಯೋಗ ಆಗ್ಬಿಟ್ಟದೆ, ಶಿಕ್ಷಣ ಅನ್ನೋದು ಉದ್ಯೋಗ ಆಗ್ಬಿಟ್ಟದೆ, ಜೊತೆಗೆ ಆರೋಗ್ಯ ಅನ್ನೋದು ಉದ್ಯೋಗ ಆಗ್ಬಿಟ್ಟದೆ. ವ್ಯಾಪಾರ, ವ್ಯಾಪಾರೀಕರಣ, ಉದ್ಯೋಗ ಅಂದ್ರೆ ವ್ಯಾಪಾರ. ಸೊ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ, ಅದ್ರ ಸಂಗಡ ಮಾಧ್ಯಮಗಳು ಕೂಡ ಹೆಂಗ್ ರೀತಿ ಹೇಳ್ತಾವೆ. ನಾನು ನಿನ್ನೆ ಮಾತನಾಡ್ತಾ ಕೇಂದ್ರದಲ್ಲಿ ಹೇಳಿದೆ, ಯಾರೋ ಒಬ್ಬ ಸಿನಿಮಾ ನಟಿ ಗಂಡು ಮಗುವಿಗೆ ಜನ್ಮ ಕೊಟ್ಟು ಅಂದ್ರೆ ಅದು ದೊಡ್ಡ ಸುದ್ದಿ. ಅದೇ ವ್ಯಭಿಚಾರದೇ ದೊಡ್ಡ ಸುದ್ದಿ ಇದೆಯೇ. ಇಲ್ಲಿ ರೈತ ತನ್ನ ರಾಗಿ ಮಾರಾಟ ಖರೀದಿ ಕೇಂದ್ರ ಬೀಗ ಹಾಕ್ಬಿಟ್ಟವ್ರ ಕಣ್ರಿ, ಖರೀದಿ ಕೇಂದ್ರ ತೆಗಿರಿ, ನನ್ ರಾಗಿ ಹೆಂಗ್ರಿ ಮಾರ್ಬೇಕು, ದುಡ್ಡು ಬೇಕಣ್ರಿ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳ ಆರೋಗ್ಯ ಕಾಪಾಡ್ಕೋಬೇಕು, ಬಟ್ಟೆ ಬರಿ ತಂದು ಕೊಡ್ಬೇಕು, ಹಬ್ಬ ಹರಿದಿನ ಮಾಡ್ಬೇಕು ಅಂದ್ರೆ ಇದ್ರ ಬಗ್ಗೆ 5 ಸೆಕೆಂಡ್ ಸುದ್ದಿ ಇಲ್ವಲ್ರಿ. ಹೀಗಾಗಿ ಮಾಧ್ಯಮಗಳು ಕೂಡ ಎಂಜಲು ಬಿದ್ದೋಗವೇ ಇಲ್ಲ. ಯಾರು ಅನ್ಯತಾ ಭಾವಿಸ್ಕೊಡಿ ಸ್ನೇಹಿತರು. ರಿಜಿಸ್ಟ್ರೇಷನ್ ಮಾಡವ್ರೆ, ಇನ್ನು ಭತ್ತ ತಗೊಂಡಿಲ್ಲ. ನವೆಂಬರ್ ಇಂದ ಭತ್ತ ಖರೀದಿ ಪ್ರಕ್ರಿಯೆ ಶುರು ಆಗದಂತ ಹೇಳಿದ್ರೆ, ಆದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಶುರು ಆಗಿಲ್ಲ. ಅದೇ ಅಲ್ಲಿಗೆ ಎಲ್ಲ ಅಲ್ಲಿ ಕರೆದವ್ರ. ಆಯ್ತು, ಸಮಸ್ಯೆ ನೋಡಿ ಹೆಂಗ್ ಹೇಳ್ತಾವ್ರೆ. ಖರೀದಿ ಕೇಂದ್ರ ಇಲ್ಲ, ರಾಗಿಗೂ ಇಲ್ಲ, ಭತ್ತಕ್ಕೂ ಇಲ್ಲ. ಭತ್ತಕ್ಕೆ ಹೋರಾಟ ಮಾಡಿದ್ರು, ಕಬ್ಬುಗಂತೂ 15 ದಿನ, ಮತ್ತೆ ನಡೀತಿದೆ. ಮಾಧ್ಯಮದಲ್ಲಿ 23ರಿಂದ ಅಂತ ಹೇಳೋರ. ಆಯ್ತಣೆ ನೀನ್ ಬಿಗಿಯಾಗಿ ಗಟ್ಟಿಯಾಗಿ ಬಾರ್ಕೊಂಡ್ ತಗೊಂಡು ಹೋಗು, ತೆಗಿತಾರೆ, ಓಪನ್ ಮಾಡ್ತಾರೆ, ಅದನ್ನ ಬೆಳೆಸ್ಕೋಬೇಕು. ಈಗ ನಾನೇನ್ ಮಾಡಿದೆ ಅಂದ್ರೆ, ಒಬ್ಬ ಲೈನ್ ಮೆನ್ ಹೇಳ್ತೀನಿ ಕೇಳಿ, ಫೀಸ್ ಕಟ್ ಮಾಡ್ತಿದ್ದ, ಇಡಿಯಪ್ಪ ಹಣೆ ಹಿಡಿಯೋ ಅಂತ ಹೇಳ್ದ, ಎತ್ ಕಪ್ಪಾಳ್ಕೊಂಡ್ ನೋಡ್ದೆ, ಎಡಗೈ ನೋಡಿದೆ, ಸ್ವಲ್ಪ ಈ ಕಡೆ ನೋವು, ಕೈ ನೋವೋದು ಹೊಡೆದೆ. ಇನ್ನೊಬ್ಬನ್ಗೆ ಹೇಳಿದ್ದೆ, ನಾನು ಇನ್ನೊಂದು ಏಟ್ ಹೊಡಿತೀನಿ, ಅಷ್ಟೊತ್ತಿಗೆ ನೀನ್ ಹಿಡ್ಕೊಂಡ್ಬಿಡು ಅಂತ ಹೇಳಿ. ಈ ಕೈ ಎತ್ತೀನಿ, ಹಿಡ್ಕೊಂಡ್ಬಿಡು ಅಂತ ಹೇಳಿದ್ದೆ. ಯಾಕೆಂದ್ರೆ ನಾನು ಗಾಂಧೀಜಿಯವರ ಅಹಿಂಸಾ ತತ್ವವನ್ನ ಈ ರೈತ ಚಳುವಳಿ ಪ್ರತಿಪಾದಿಸ್ಬೇಕು ಅಂತ ಹೇಳಿದೆ. ಅವ್ನಿಗೆ ಯಾಕೆ ಅಂದ್ರೆ, ಅವ್ನಿಗೆ 50% ಒಂದ್ ಏಟ್ ಎಡಗೈಲಿ ಹಾಕೊಡದೆ ಅಂದ್ರೆ ನೀನ್ ಮಾಡಿರೋದು ತಪ್ಪು ಅಂತ ಹೇಳಿ. ಅವತ್ತಿನ ಮಂಡ್ಯದ ಮುಖ್ಯಮಂತ್ರಿ ಇದ್ರು SM ಕೃಷ್ಣ ಅವರು, ಅವ್ರ ಮನೆಗೆ ಇದನ್ನೇ ಕಟ್ಟಿರಲಿಲ್ಲ, ಸರ್ಕಾರ ಪಾವತಿ ಮಾಡ್ತದೆ, ಬಿಲ್ ಕಟ್ಟಿರಲಿಲ್ಲ ಅಂತೇಳಿ ಚರ್ಚೆ ಆಗಿದೆ. ಈಗ ಅವ್ರಿಗೊಂದು ನೀತಿ, ಹಳ್ಳಿಗಿರ್ತಕ್ಕಂಥ ಜನಸಾಮಾನ್ಯರಿಗೊಂದು ರೀತಿ. ಈ ತಾರತಮ್ಯ ಇದೆಯಲ್ಲ, ಇದು ಹೋಗ್ಬೇಕು ಅನ್ನೋದಾದ್ರೆ ನಮ್ಮ ನೀತಿಗಳು ಸರಿ ಹೋಗ್ಬೇಕು. ನೀತಿಗಳು ಸರಿ ಮಾಡೋರು ಯಾರು ಅಂದ್ರೆ, ನಾನು ಹೇಳ್ದಂಗೆ MLA, MP, MLCಗಳು, ಮಂತ್ರಿಗಳು ಆಯಾಯ ಶಾಸನಸಭೆಯಲ್ಲಿ, ಮೇಲ್ಮನೆಯಲ್ಲಿ, ಲೋಕಸಭೆಯಲ್ಲಿ ಚರ್ಚೆ ಆಗಿ, ಡಿಬೇಟ್ ಆಗಿ ನೀತಿ ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿಯಾಗಿ ಕೃಷಿ ನೀತಿ ಒಳಗಡೆ ಸೇರ್ಕೋಬೇಕು. ಕಬ್ಬು ಬೆಳೆದವ್ರೆ ಸಿಕ್ಕಾಬಿಟ್ಟೆ, ಭತ್ತ ಬೆಳೆದವ್ರೆ, ಜೋಳ ಬೆಳೆದವ್ರೆ, ವಸ್ತು ಜೋಳ, ಇದೆಲ್ಲ ಖರೀದಿ ಯಾರೋ ದಳ್ಳಾಳಿಗಳು ಕಾಯ್ತಾ ಇರ್ತಾರೆ, ಬಾಯಿ ಬಿಟ್ಕೊಂಡು ಬಂಡವಾಳ ಹಾಕೊಂಡು ಹಿಂಗೋ ಕಪ್ಪು ಹಣ್ಣನ ಬಿಳಿ ಹಣ್ಣನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆದ್ರೆ ಈ ನೆಲದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಹೊರಟಂತ ರೈತರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಮಾರುಕಟ್ಟೆ ಭದ್ರತೆ ಎನ್ನುವಂಥದ್ದನ್ನ ಒದಗಿಸ್ಬೇಕು. ಮಾರ್ಕೆಟ್ ಸೆಕ್ಯೂರಿಟಿ ಅಂತಾರೆ. ಇದು ಈ ಮಾರುಕಟ್ಟೆ ಭದ್ರತೆ ಎನ್ನುವಂತ ಪಾಯಿಂಟ್ ಅಂಶ ನಮ್ಮ ರಾಜ್ಯದ ಕೃಷಿ ನೀತಿನಲ್ಲೂ ಇಲ್ಲ, ರಾಷ್ಟ್ರದ ಕೃಷಿ ನೀತಿನಲ್ಲೂ ಇಲ್ಲ. ಏನಾಗ್ಬೇಕು, ತಿದ್ದುಪಡಿಯಾಗಿ ಅದರೊಳಗಡೆ ಸೇರ್ಪಡೆ ಆಗ್ಬೇಕು. ಆಗ ಮಾತ್ರ ಈ ಇಲಾಖೆ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಸಚಿವಾಲಯ ನಾನು ಪ್ರಶ್ನೆ ಮಾಡಬಹುದು. ನಾನು ಇಷ್ಟು ಟನ್ 1 ಎಕರೆನಲ್ಲಿ 60 ಟನ್ ಬೆಳೆದಿದ್ದೀನಪ್ಪ, 1 ಹೆಕ್ಟೇರಲ್ಲಿ ನಾನು ಜೋಳ ಖರೀದಿ ಮಾಡಬೇಕು, ಖರೀದಿಗೆ ಬನ್ನಿ, ಖರೀದಿ ಕೇಂದ್ರ ತೆಗಿತೀನಿ ಅಂದ್ರೆ ತೆಗೆದೇ ಹೋದ್ರೆ ನಾನು ನನ್ನ ಬೆಳೆಗೆ, ಬೆಳೆದಂತ ಬೆಳೆಗೆ ಕಾನೂನುಬದ್ಧ ಸ್ಥಾನಮಾನ ಸಿಗ್ಬೇಕಾದ್ರೆ ಅಗತ್ಯವಾಗಿ ತಿದ್ದುಪಡಿ ಮಾಡಿರ್ಬೇಕು. ತಿದ್ದುಪಡಿ ಆಗದೆ ಇರೋದ್ರಿಂದ ನಾವೆಲ್ಲ ನಷ್ಟಕ್ಕೊಳಗಾಗ್ತಿದ್ದೀವಿ, ಸಾಲಗಾರರಾಗ್ತಿದ್ದೀವಿ. ನಮ್ಮನ್ನು ಭೂಮಿ ಹರಾಜು ಮಾಡುವ ವಿಚಾರ ಚರ್ಚೆ ಆಗ್ತದೆ. ಈ ಕಾರಣಕ್ಕೆ ತಿದ್ದುಪಡಿ ಮಾಡಿ ಆ ಅಂಶ ಅಡಕವಾಗಿದ್ರೆ ಕೃಷಿ ನೀತಿಯಲ್ಲಿ ನಾನು ಸಂಬಂಧಪಟ್ಟಂತ ನ್ಯಾಯಾಲಯದ ಮೊರೆ ಹೋಗ್ತೀನಿ.
ನನ್ಗಿಷ್ಟು ಲಾಸ್ ಆಗ್ತದೆ ಸ್ವಾಮಿ, ನನಗೆ ಪರಿಹಾರ ಕೊಡ್ಸ್ಕೊಡ್ಬೇಕು, ನನ್ನ ಎದುರಾಳಿ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕಂದಾಯ ಇಲಾಖೆ ಅಂತೇಳಿ ಪಾರ್ಟಿ ಮಾಡಿ ಅವ್ರನ್ನ ಕಟ್ಟಕಡೆ ನಿಲ್ಲಿಸಿದಾಗ ನನಗೆ ಪರಿಹಾರ ಸಾಧ್ಯ ಆಗ್ತದೆ. ನಿನ್ನೆ ಹೇಳ್ತಿದ್ರು ಒಬ್ರು, ಒಂದು ನರ್ಸರಿ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ರು, ಬಾಳೆ ಬೀಜ, ಬಾಳೆ ಟಿಶ್ಯೂ ಕಲ್ಚರ್ ಬಾಳೆ ಕೊಟ್ಬಿಟ್ರು, ಬರೀ 600 ಗೆಡ್ಡೆ ಬಾಳೆ ಕೊಟ್ಬಿಟ್ರು. ಅವು ಗೊನೆ ಬಿಡೋ ಬದಲು 8 ಅಡಿ ಬೆಳೆದ ಗೊನೆನೇ ಬರಲಿಲ್ಲ, ಮಾತೇನೂ ಬರಲಿಲ್ಲ. ಆ ಮನುಷ್ಯ ಬಿಲ್ ಇಟ್ಕೊಂಡಿದ್ದ. ಎಲ್ಲ ಸೇರಿ ಕೊನೆಗೆ ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಹಾಕೊಂಡ್ರು. 460 ರೂಪಾಯಿ ಒಂದು ಗಿಡಕ್ಕೆ ಕೊಡ್ಬೇಕು ಅಂತೇಳಿ ಕನ್ಸ್ಯೂಮರ್ ಕೋರ್ಟ್ ಆದೇಶ ಮಾಡಿದ್ರು. ಆ ಬಿಲ್ ಇಟ್ಕೊಂಡಿದ್ದ ವಾಣಿಜ್ಯ ಬೆಳೆ. ಕನ್ಸ್ಯೂಮರ್ ಕೋರ್ಟ್ ಅನ್ನೋದು ಕೆಲವ್ರಿಗೆ ಅಷ್ಟೇ ಸೀಮಿತ ಆಗಿದೆ, ಗೊತ್ತಿಲ್ಲ. ಆಮೇಲೂ ಸಂಬಂಧಪಟ್ಟಂತ ಅವನು ಒಪ್ಕೊಂಡ್ಬಿಟ್ಟ, ಇನ್ ನನ್ಗೆ ಕೆಟ್ಟ ಹೆಸರು ಬರ್ತದೆ ಅಂತೇಳಿ. ಯಾರು? ಆ ನರ್ಸರಿ ಮಾಲೀಕ. ಆಯ್ತು ಅಂತೇಳಿ 6 ಲಕ್ಷ ಚಿಲ್ಲರೆಯನ್ನು ಕಟ್ಕೊಡ್ತಾನೆ. ಸೊ ಇದೆಲ್ಲ ಆದ್ಮೇಲೆ ನಮಗೆ ನಾವು ಒಗ್ಗಟ್ಟಾಗಿ, ಸ್ನೇಹಿತರು ಹೇಳಿದ್ರು, ಒಗ್ಗಟ್ಟಲ್ಲಿ ಫಲ ಇದೆ, ಶಕ್ತಿ ಇದೆ. ಏನೋ ಮಾಡ್ಕೋತಾರ ಕಣ, ಇಲ್ಲೊಂದು 200-300 ಜನ ಸೇರಿ ನಾರಾಯಣ್ ಸೇರಿಸ್ಬಿಟ್ಟಾರೆ ಅಂತೇಳಿ ಈ ಚೇಷ್ಟೆ ಮಾಡೋರು ಅವರು, ಅಣಕ ಮಾಡೋರು ಅವರು. ನಾನ್ ಕಾಣೆ ಬಿಡೋ ಎಗ್ರಿಮೆಂಟ್ ಟವಲ್ಲು, ನಾನು 20 ಜನಕ್ಕೆ ಹಾಕ್ಬಿಟ್ಟು ನಾನು ಫಾಲೋಯರ್ಸ್ ಮಾಡ್ಕೊತೀನಿ, ನಾನು ಲೀಡರ್ ಆಗ್ತೀನಿ ಅನ್ನೋರು. ಎಲ್ಲ ಪಾರ್ಟಿನಲ್ಲೂ ಕೂಡ ರೈತ ಸಂಘ, ಹಸಿರು ಶಾಲಾ ಹಾಕೊಂಡಿರೋ ಬೆಳೆಸ್ತಾವ್ರು ಹಳ್ಳಿಗಳಲ್ಲಿ. ನಿಜವಾದ ರೈತ ಹೋರಾಟಗಾರರಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾದಂತ ಕೆಲಸ ಮಾಡಬೇಕು, ಪಡ್ಕೊಳ್ಳೋ ರೀತಿಯಲ್ಲಿ. ಆಗ ಈ ತರದ ದಿನಾಚರಣೆಗಳನ್ನ ಆಚರಣೆ ಮಾಡೋದ್ರಲ್ಲಿ ಅರ್ಥ ಇರ್ತದೆ. ನಾವು ಭಾಗವಹಿಸಿ, ಯಜಮಾನ್ರು ಹೇಳಿದ್ರು, ನಮ್ಮ TP ಮಾಜಿ ಅಧ್ಯಕ್ಷರು ವೆಂಕಟೇಗೌಡರು ಜೈ ಹೇಳಿದ್ರು, ಎಲ್ಕ ಜೈ ಹೇಳಿದ್ರು. ರೈತರಿಗೆ, ರೈತನ ಬೆಳೆಗೆ, ರೈತ ಬದುಕು ಎಲ್ರಿಗೂ ಜೈ ಹೇಳಿದ್ರು. ಆ ಜೈಕಾರ ಆಟಕ್ಕೇನಾದ್ರೂ ನಮಗ್ ನಾವು ಆತ್ಮವನ್ನು ವಿಮರ್ಶೆ ಮಾಡ್ಕೊಳ್ಳೋದಾದ್ರೆ, ನಾವು ಒಂದು ಪ್ರಾಮಾಣಿಕವಾದಂತ ಹೋರಾಟವನ್ನ, ಚಳವಳಿಗಾರರನ್ನ, ಶಕ್ತಿಯುತವಾದಂತ ಸಂಘಟನೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಬರಬೇಕು. ಆಗ ಮಾತ್ರ ಇದು ಗಟ್ಟಿ ಕಾಳು. ನಮ್ಮಲ್ಲಿ ಕಳೆದಲ್ಲಿ ತೂರ್ತಿರಲ್ಲ, ಭತ್ತ ರಾಗಿ, ಈಗ ಬೇರೆ ಆಗ್ಬಿಟ್ಟು ಮಿಷಿನ್ ಹಾಕೊಡ್ತೀವಿ. ತೂರ್ದಾಗ ಏನ್ ಮಾಡ್ತದೆ, ಮುಂದಕ್ಕೆಲ್ಲ ಜಳ್ಳು, ಅರ್ಧಂಬರ್ಧ ಕಾಳು ಮುಂದಕ್ಕೆ ಕೊಟ್ಟೋಗ್ತದೆ. ಮುಂದಂಡೆ ತಾನೇ, ಮುಂದಂಡೆ ಅಂತ. ಹಿಂದಂಡೆಯನ್ನು ಅಲ್ಲೇ ಗಟ್ಟಿ ಕಾಳು ಉಳ್ಕೋತದೆ. ಈ ಗಟ್ಟಿ ಕಾಳು ನೀವೆಲ್ಲ ಅರ್ಥ ಆಯ್ತಲ್ಲ. ಬೇರೆ ಬೇರೆ ಮೇಲೆ ಟೈಮ್ ಬೀಂಗ್ ಶಾಲಾ ಕೊಡ್ತಾರಲ್ಲ, ಅವರೆಲ್ಲ ಅಡಗಾಳು ಬಡಗಾಳು ಬಿತ್ತು ಜಳ್ಗಾಳು, ಹೈಟೆಕ್ ಜಳ್ಕಾಳು. ಹಾಗಾಗಿ ಯೋಚನೆ ಮಾಡಬೇಕು. ಈ ರೈತ ಚಳವಳಿಗೆ ಇರ್ತಕ್ಕಂಥ ಮೌಲ್ಯ ಯಾವತ್ತೂ ಕೊನೆಯಾಗುವುದಿಲ್ಲ, ಇದ್ದೇ ಇದೆ. ಅಂಥದ್ದೊಂದು ಬೆಳಕನ್ನ ನಮ್ಮ ಪರವಾಗಿ ಚೆಲ್ಲಿ ಹೋಗಿದ್ದಾರೆ ದಿವಂಗತರು, ದಾರ್ಶನಿಕರುಗಳೆಲ್ಲ ಕೂಡ. ಸ್ನೇಹಿತರೆ, ಇಷ್ಟಾದ್ರೂ ಕೂಡ ನಮ್ದು ಎಷ್ಟು ನೋವದೆ ಅಂದ್ರೆ, ನಮ್ ಕಷ್ಟದಲ್ಲೇ ಬೆಳಿತಿದ್ದೀವಿ, ಬದುಕ್ತಿದ್ದೀವಿ, ಹರಾಜಾಗ್ತಿದೆ. ನಮ್ ಬೆಳೆ ಅಷ್ಟೇ ಅಲ್ಲ, ನಮ್ಮೆಲ್ಲ ಬದುಕು, ಪ್ರತಿ ಪದಾರ್ಥನೂ ಹರಾಜಾಗ್ತಿದೆ ಅನ್ನುವಾಗ ನಮ್ಮ ವ್ಯಕ್ತಿತ್ವವನ್ನು ಇನ್ನೂ ಕೂಡ ಹರಾಜು ಮಾಡ್ತಿದ್ದಾರೆ ಅಂತೇಳಿ. ನನ್ನ ಬದನೆಕಾಯಿಗೆ ಕಮಿಷನ್ ಮಂಡಿ ಏಜೆಂಟ್ ಹರಾಜು ಮಾಡಿ ಕೂಗ್ತಾನೆ 6 ರೂಪಾಯಿ, 6.5, 7 ರೂಪಾಯಿ, 8 ರೂಪಾಯಿ ಅಂತೇಳಿ ಕೂಗ್ತಾನೆ ಅಂದ್ರೆ, ಒಂದು ಮಣಕ್ಕೆ 10 ಕೆಜಿಗೆ 60 ರೂಪಾಯಿ, 55 ರೂಪಾಯಿ ಶುರು ಮಾಡಿ ಕೂಗ್ತಾನೆ ಅನ್ನೋದಾದ್ರೆ, ನನ್ನ ಬದನೆಕಾಯಿಗೆಲ್ಲ ಆ ಬೆಳೆದ ಮಾಲೀಕನಿಗೆ ಅವಮಾನ ಹರಾಜು ಮಾಡುವಂಥದ್ದು. ಇದು ನಿಲ್ಬೇಕು ಕಣ್ರಿ, ನಿಂತ ಹಾಕಂಡ್ರಿ ಈ ರೈತರಿಗೆ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ. ಏನು ಇಲ್ಲಿ ಅದಕ್ಕೆ ಕುವೆಂಪು ಅವತ್ತು ಹೇಳಿದ್ರು 1931 ಸುಮಾರಿನಲ್ಲೇ, ಬೆಳೆಯರದೋ ಕರಿಯರದೋ ಯಾರದಾದರೇನ್. ಇದನ್ನ ನಾನು ಹೇಳ್ತೀನಿ ಎಲ್ಲ ಕಡೆ. ಬೆಳೆಯರದೋ ಕರಿಯರದೋ ಯಾರದಾದರೇನ್, ಸಾಮ್ರಾಜ್ಯವಾದಗಂ ಸುಲಿಗೆ ಮಾತ್ರ ರೈತಂಗೆ. ಏನವ ತಾಯಿ, ಸುಲಿಗೆ ಈ ರೈತರಿಗೆ ಕಣವ. ಆ ಕರಿ ಬ್ರಿಟಿಷರು 200 ವರ್ಷ ದರ್ಬಾರ್ ಮಾಡಿ ಎಲ್ಲನೂ ಚಿನ್ನ ಬೆಳ್ಳಿ ಆಭರಣ ಸಮೇತ ನಮ್ಮ ಬದುಕು, ಕಾಫಿ ಟೀ ಎಲ್ಲನೂ ಗೋರ್ಕೊಂಡೋದ್ರು. ಈಗ ಅವರೆಲ್ಲ ಬಿಳಿ ಬ್ರಿಟಿಷರು, ಈಗ ಎಲ್ಲಿ MP MLAಗಳು MLCಗಳು, ಇವರು ಅವ್ರನ್ನ ಮೀರಿಸ್ತಾ ಇರೋರು. ಅದಕ್ಕೆ ಒಬ್ಬ ಮಹಾನ್ ರೈತಪರ ವಿಜ್ಞಾನಿ ಹೇಳ್ತಾನೆ, ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಆಳ್ತು, ಇವತ್ತು ನಮ್ಮನ್ನೆಲ್ಲ ಈಟ್ ಇಂಡಿಯಾ ಕಂಪನಿ ಆಳ್ತಿದ್ದಾವೆ. ಈಟ್ ಅಂದ್ರೆ ಈಟ್ ಅಂದ್ರೆ ತಿನ್ನುದು ನುಂಗುವವರು ನಮ್ಮನ್ನ ಆಳ್ತಿದ್ದಾರೆ. ಯಾರು ನುಂಗೂರು? ರಾಜಕಾರಣಿಗಳು, ಅಧಿಕಾರಿಗಳು,
ಏಜೆಂಟ್ಗಳು. ಈಗಿರ್ಬೇಕಾದ್ರೆ ಈ ಭೂಮ್ತಾಯಿ ಹಿರಿ ಮಕ್ಕಳು ಕಷ್ಟದಲ್ಲೇ ಸಾಲದಲ್ಲೇ ಆತ್ಮಹತ್ಯೆ, ಗಂಟೆಗೊಬ್ಬ ಆತ್ಮಹತ್ಯೆ, ಅರ್ಧ ಗಂಟೆಗೊಬ್ಬ ಆತ್ಮಹತ್ಯೆ ಶುರುವಾಯ್ತದೆ. ಇದೆಲ್ಲ ನಿಲ್ಬೇಕು ಅನ್ನೋದಾದ್ರೆ ಪ್ರತಿ ಹಳ್ಳಿಯ ಭೂಮಿ ನಮ್ದಂತೆ ಎಲ್ಲ ಜನ ವಿಚಾರವಂತರಾಗ್ಬೇಕು. ಏನೋ ಸಂಘಟನೆ ಕಟ್ಟವ್ರಪ್ಪ ಅದು ಅವತ್ತಿಗೆ ಮುಗ್ದೋಯ್ತು ಅನ್ನೋಂಗಿಲ್ಲ. ಈ ಭೂಮಿ ಇರುಗಂಟ, ವ್ಯವಸಾಯ ಇರುಗಂಟ, ಅನ್ನ ಅನ್ನೋದು ಇರುಗಂಟಲು ಕೂಡ ಈ ಹೋರಾಟ ಇರಲೇಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾದಂತ ಪ್ರತಿಪಾದನೆ. ಆ ಕಾರಣಕ್ಕೆ ಬಂಧುಗಳೇ, ನಾವು ಈ ಈಟ್ ಇಂಡಿಯಾ ಕಂಪನಿಗಳಿಂದ ಹೊರಗಡೆ ಬರಬೇಕಾದ್ರೆ ಪ್ರಜ್ಞಾವಂತರಾಗಬೇಕು. ಗಟ್ಟಿಯಾದಂತ ಸಂಘಟನೆಗಳಿಗೆ ನಾವೆಲ್ಲ ಮನಸ್ಸು ಮಾಡಬೇಕು ಅಂತ ಹೇಳ್ತಾ, ಆ ಸಂದರ್ಭಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಸಾಧ್ಯ ಆಗ್ತದೆ. ಹಣಕಾಸು ನಮ್ಮ ಜೇಬಿಗೆ ಪಕ್ಕ ಬಂದಾಗ, ವೈಜ್ಞಾನಿಕ ಬೆಲೆ ಆಧಾರದ ಮೇಲೆ ಬಂದಾಗ, ಡಾಕ್ಟರ್ ಸ್ವಾಮಿನಾಥನ್ ಅಂತಿದ್ರು, ಅವರೊಂದು ವರದಿ ಕೊಟ್ಟರು 1992-95ರಲ್ಲಿ. ಯಾವ ಸರ್ಕಾರನೂ ಒಪ್ಕೊಳ್ಳಿಲ್ಲ. C2 ಅಂತೇಳಿ, ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತಾರೆ. ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ, ಉತ್ಪಾದನಾ ವೆಚ್ಚ ಅನ್ನೋದು ಈ ಬಾಟಲ್ ನೀರಿಗೆ ಹೆಂಗೆ 20 ರೂಪಾಯಿ ನಿಗದಿ ಮಾಡ್ತಾರೋ ಹಂಗೆ ಎಲ್ಲವೂ ಬೆಲೆಗಳನ್ನು ಲೆಕ್ಕ ಹಾಕಿ, ಭೂಮಿಗೂ ಲೆಕ್ಕ ಹಾಕಿ, ಭೂಮಿ ಬೆಲೆಗೆ ಬಡ್ಡಿ ಲೆಕ್ಕ ಹಾಕೊಂಡು, ಆ ಕುಟುಂಬದ ಶ್ರಮವನ್ನ ಲೆಕ್ಕ ಹಾಕೊಂಡು, ಕೂಲಿ ಆಧಾರದ ಮೇಲೆ ಉತ್ಪಾದನಾ ವೆಚ್ಚವನ್ನ ಲೆಕ್ಕ ಹಾಕಿ, ಅದರ ಜೊತೆಗೆ 50% ಸೇರಿಸಿ ರೈತರಿಗೆ ಬೆಲೆ ಕಟ್ಕೊಡ್ಬೇಕು ಅಂತ ಹೇಳಿ ಸ್ವಾಮಿನಾಥನ್ ಅಂತಕ್ಕಂಥ ಒಬ್ಬ ಮಹಾನ್ ತಮಿಳುನಾಡಿನ ಒಬ್ಬ ವಿಜ್ಞಾನಿ ವರದಿ ಕೊಟ್ರೆ, ಆ ವರದಿನೂ ಪಕ್ಕಕ್ಕೆ ಹಾಕೊಂಡು ಎರಡು ಸರ್ಕಾರಗಳು, UPA NDA ಎರಡು, ಕಮ್ಯುನಿಸ್ಟು ಅಷ್ಟೇ ಏನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ನೀತಿ ಜಾರಿಗೆ ಬಂದಿರುತ್ತೆ ಆದರೆ ಪ್ರಾಯಶಃ ನಮ್ಗೆ ಅನುಕೂಲ ಆಗ್ತಿತ್ತು. ಕಬ್ಬು ಇವತ್ತು 3,500 ಕೊಡಿ ಅಂತ ಹೇಳುದಿಲ್ಲ. ಕಬ್ಬಿಗೆ ಉತ್ಪಾದನಾ ವೆಚ್ಚ ಅದನ್ನ 1 ಟನ್ಗೆ 14,000 ರೂಪಾಯಿ ಆದಾಯ, ಸರಿನಾ? ಹೆಂಗೆ ಮಂಜೇಶ್ವರ? ಅದೇ ಆ ಸಿಕ್ಕ ಬರುತ್ತಲ್ಲ, ಅದಕ್ಕೆ 1 ಟನ್ಗೆ 1,000 ಚಿಲ್ಲರೆ ಪೇಪರ್ ಹೋಯ್ತದೆ, ಪೇಪರ್ ಮಿಲ್ಗೆ. ಸಕ್ಕರೆ, ಮೊಲಾಸಿಸ್ ಸರಾಪ್ ಮಾಡಿದ್ರೆ ಇದು 90-100 ಮಾಡಿದ್ರೆ ಅಷ್ಟೊಂದು ರೇಟು, ವೈನ್ಸು ವಿಸ್ಕಿ ಮಾಡಿದ್ರೆ ಇನ್ನು ಸಿಕ್ಕಾಪಟ್ಟೆ 7,000. ಹಂಗಾಗಿ ಸರಾಸರಿ 1 ಟನ್ ಕಬ್ಬಿಂದ 12,500-14,000 ರೂಪಾಯಿ ಅಂತೂ ಆದಾಯ ಆಗುತ್ತೆ. ಆಗ ಅಷ್ಟು ಎಷ್ಟು ಖರ್ಚು ಬೀಳ್ತದೆ 1 ಟನ್ ಕಬ್ಬಿಗೆ ಅಂದಾಗ 4,000 ರೂಪಾಯಿ ಬಿದ್ರೆ ಅದಕ್ಕೆ 2,000 ಸೇರಿಸಿ 6,000 ಕೊಡಬೇಕು. ಆಗ ನಿಜವಾಗಿಯೂ ರೈತ ಶ್ರೀಮಂತ ಆಗ್ತಾನೆ, ಆರ್ಥಿಕವಾಗಿ ಆ ಕುಳ ಗಟ್ಟಿ ಆಗ್ತದೆ ಅನ್ನುವಂಥದ್ದು. ಹೀಗೆ ಎಲ್ಲ ಬೆಳೆಗಳು, ಇವೇನು ಕುಂಬಳಕಾಯಿ ಬೆಳೀರಿ ಅದಕ್ಕೆ ಲೆಕ್ಕ ಹಾಕ್ಬೇಕು. ಆ ತರದ ಲೆಕ್ಕ ಹಾಕ್ತಕ್ಕಂಥ ಪದ್ಧತಿ ನಮ್ಮ ಈ ರಾಷ್ಟ್ರದ ಯಾವ ಸರ್ಕಾರ, ಯಾವ ರಾಜ್ಯದಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ಬೆಳೆ ರಕ್ಷಣೆ ಅನ್ನುವಂಥದ್ದಿಲ್ಲ. ಮಳೆ ಅತಿಯಾದಾಗ ಅಥವಾ ಅನಾವೃಷ್ಟಿ ಆದಾಗ, ಡ್ಯಾಮೇಜ್ ಆದ್ರೆ, ಲಾಸ್ ಆದ್ರೆ ಅದು ಕಟ್ಟದಾದ ಪರಿಹಾರ ಕೊಡ್ತೀನಿ ಎನ್ನುವಂತ ನೀತಿ ಇಲ್ಲ. ಮಾರುಕಟ್ಟೆ ಭದ್ರತೆ ಅನ್ನೋದಿಲ್ಲ, ವೈಜ್ಞಾನಿಕ ಬೆಲೆ ಇಲ್ಲ, ನಮಗೆ ಬೆಳೆ ಪದ್ಧತಿ ಎನ್ನುವಂಥದ್ದು ಇನ್ಸಿಸ್ಟ್ ಮಾಡಲಿಲ್ಲ. ಹೀಗಾಗಿ ಬಹಳ ಲೋಪಗಳಿವೆ. ರೈತರ ಬಗ್ಗೆ ಉದಾಸೀನ ಮಾಡ್ತಾ ಇರ್ತಕ್ಕಂಥ ಪ್ರತಿದಿನ ನಾವು ಕಾಣ್ತಾ ಇದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ನೋಡಿ, ಅಲ್ಲಿ ಕ್ರಿಕೆಟ್ 11 ಜನ 13 ಜನ ಸತ್ರೆ ಸಾಲ್ ತಗೊಂಡು ದಿನ ಡಿಬೇಟ್ ಆಗ್ತದೆ. ಇಲ್ಲಿ ರೈತ 1 ಗಂಟೆಗೊಬ್ಬ ಆತ್ಮಹತ್ಯೆ ಆಯ್ತವನೆ, ಮಾಡ್ಕೋತವನೆ ಅಂದ್ರೆ ಏನ್ ಕಾರಣ, ಯಾಕ್ರಿ, ಏನ್ರಿ ಅಂತ ಹೇಳಿ ಚರ್ಚಿಸ್ತಕ್ಕಂಥ ವ್ಯವಧಾನ ನಮ್ಮ ಅಸೆಂಬ್ಲಿ ಪಾರ್ಲಿಮೆಂಟ್ಗಳಿಗೂ ಇಲ್ಲ. ಬಹಳ ನೋವು ಸಂಗತಿ. ಬಹಳ ಕರಾಳ ದಿನಗಳನ್ನ ನಾವು ರೈತ ಕುಟುಂಬಗಳು ಎದುರಿಸಬೇಕಾಗ್ತದೆ. ಸಾಲ ನೀವು ಹೈಯೆಸ್ಟ್ ಆಮ್ಲಜನಕ ಕೊಡುದು ನಿಮ್ಮ ಹುಲ್ಲು, ನೇಪಿಯರ್ ಗ್ರಾಸ್ ಹುಲ್ಲು, ಸೀಮೆ ಹುಲ್ಲು ಅಂತೀವಲ್ಲ, ಅತಿ ಹೆಚ್ಚು ಆಮ್ಲಜನಕ ಕೊಡ್ತದೆ ಮಾದೇವ್ ಅವರೇ. ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್, ಸೆಕೆಂಡ್ ಕಬ್ಬು, 3ನೇದು ಸಸ್ಯ ಮರಗಿಡಗಳು. ನೀವು ಭೂಮಿ ಮೇಲೆ ಒಂದು ಮೂಲಂಗಿ ಬೆಳೀರಿ, ಆಮ್ಲಜನಕ ಕೊಡ್ತಾದ್ರಿ, ಲೆಕ್ಕ ಹಾಕಲಿಲ್ಲ. ಈ ಉಸಿರಾಟ ಮಾಡೋ ಪ್ರಾಣವಾಯುವಿನ ಲೆಕ್ಕ ಹಾಕೋ ಅಯೋಗ್ಯತನ, ಈ ಯೋಗ್ಯತೆ ಇನ್ನೂ ಬಂದಿಲ್ವಲ್ರಿ ಸರ್ಕಾರಗಳಿಗೆ, ವಿಜ್ಞಾನಿಗಳಿಗೆ, ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ. ಇದನ್ನ ನಾನು ಅಲ್ಲೇ ನೇರವಾಗಿ ಕೇಳಿದ್ದೀನಿ, ಹಾಕ್ರಿ ಲೆಕ್ಕ ಹಾಕ್ರಿ ನೀವು ಅಂತ ಹೇಳಿದ್ದೀವಿ. ತಲೆ ಮುಗಿಸ್ಕೊತಾರೆ. ಹೌದು ಸರ್, ನೀವು ಹೇಳ್ತಾರೆ ಸತ್ಯ ಅಂತಾರೆ. ಚುಂಚನಗಿರಿ ಸ್ವಾಮೀಜಿ ಅವ್ರು ಮಾತ್ರ ಪ್ರಸ್ತಾಪ ಮಾಡೋರು. ಎಲ್ಲ ಒಂದ್ ಕಡೆ ಹೌದು, ರೈತ ಬೆಳೀತಾ ಇರ್ತಕ್ಕಂಥ ಎಲ್ಲ ಬೆಳೆಗಳಿಂದ ಪ್ರಾಣವಾಯು ಆಮ್ಲಜನಕ ಉತ್ಪಾದನೆ ಆಗ್ತದೆ, ಅದನ್ನು ಕೂಡ ಗೌರವಿಸಿ ಲೆಕ್ಕ ಹಾಕ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋರೆ. ಆ ಕಾರಣಕ್ಕೆ ನಮ್ಗೆ 0 ಬಡ್ಡಿ ಸಾಲ ಕೊಡಬೇಕು. ಸಾಲ ಮಾಡಿದ್ರೆ ಎಲ್ಲವನ್ನು ಏಕಕಾಲಕ್ಕೆ ಸೂಕ್ಷ್ಮ ಕೊಡ್ಬೇಕು.
ಈಗ ಬ್ಯಾಂಕ್ಗಳು ಬರ್ತಾವ, ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾರು ಮಾತನಾಡ್ತಾ ಹೇಳಿದ್ರಲ್ಲ, ನಾನು ಇಲ್ಲಿ ನೋಟ್ ಮಾಡ್ಕೊಂಡಿರಿ. ನಮ್ಮ ಮಂಡ್ಯ ಅಧ್ಯಕ್ಷರು, ಮಂಡ್ಯ ತಾಲೂಕು ಅಧ್ಯಕ್ಷರು, ಮೊನ್ನೆ ಎಲ್ಲೋ ಅದೇ ಆಯ್ತು ಕತೆ. ಬಾಲವಿಟ್ಟು ರಿಸರ್ವ್ ಬ್ಯಾಂಕ್ ಆಕ್ಟ್ ಪ್ರಕಾರ, ಅದರ ಮಾರ್ಗಸೂಚಿ ಪ್ರಕಾರ ಇವರು ಸಾಲ ವಸೂಲಿ ಕ್ರಮ ಇಲ್ಲ. ಇದು ಕೂಡ ಡಬಲ್ ಟ್ರಿಬಲ್ ಬಡ್ಡಿ ಆಗ್ತಾ ಇರ್ತಕ್ಕಂಥ ಸಂದರ್ಭಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆ ಮೈಕ್ರೋ ಫೈನಾನ್ಸ್ಗಳು, NBFCಗಳು, ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳು ಅಂತಾರೆ. ಅವರೆಲ್ಲ ಯಾರು ಅವ್ರ ಹತ್ರ ಮಾಲೀಕರು ಅಂತಂದ್ರೆ ಕಪ್ಪು ಹಣ ಉಳ್ಳವರು. ಯಾರ್ಯಾರ್ದು ಹೆಸರು ಮೇಲೆ 5 ಲಕ್ಷ 10 ಲಕ್ಷ 20 ಲಕ್ಷ ಹಾಕೊಂಡು ಅದನ್ನೆಲ್ಲ ಠೇವಣಿ ತಗೊಂಡು ಲೇವಾದೇವಿ, ನಮ್ಮ ಹಳ್ಳಿ ಮಕ್ಕಳ ಒಡವೆಗಳನ್ನ ಆಧಾರ ಮಾಡಿಕೊಂಡು ಅಥವಾ ಮನೆ ಮಠ ಆಸ್ತಿಯನ್ನು ಆಧಾರ ಮಾಡಿಕೊಂಡು ದುಬಾರಿ ಬಡ್ಡಿ ಮೇಲೆ ಸಾಲ ಕೊಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಸಾಧ್ಯ ಇಲ್ಲ. RBI ಪ್ರಕಾರ ಅಡಮಾನ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ 12%, ಅಡಮಾನ ಮಾಡದೇ ಇದ್ರೆ 18 1,000 ರೂಪಾಯಿವರೆಗೆ ತಗೋಬಹುದು. ಇದು ಅಲ್ಲಿ ಲೇವಾದೇವಿ ಮಾರ್ವಾಡಿಗಳು ಅವರು ಇವರೆಲ್ಲ ಲೆಕ್ಕ ಹಾಕಿದ್ರೆ 28 36, ಧರ್ಮಸ್ಥಳದ್ದು 28 36 ಆಗುತ್ತದೆ. ದುರಂತ. ಈ ಕಾರಣಕ್ಕೆ ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂತ ಲೆಕ್ಕ ಹಾಕೊಳ್ಳಿ. ಇವತ್ತಿನ ಚಿನ್ನದ ರೇಟಲ್ಲಿ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳಿಗೆ ಏನಾದ್ರು ಒಂದು ಸಣ್ಣ ಉಂಗುರ ಮಾಡಿಸ್ಕೊಟ್ಟು, ಯಾರು ಮಾಡಿಸ್ಕೊಂಡಿದ್ರಿ ಹೇಳ್ರಪ್ಪ? 6 ತಿಂಗಳ ಒಂದು ತಾಳಿ ಮಾಡ್ಸೋಕೆ ಒದ್ದಾಡ್ತಿದ್ರು. ಮೊನ್ನೆ 6,000 ರೂಪಾಯಿ ಬೇಕಾಯ್ತದೆ 4 ಗ್ರಾಮ್ಗೆ ಅಂತ. ಏನ್ರಿ ಮಾಡೋದು? ಏನ್ರಿ ನಾವು ಚಿನ್ನ ತಗೊಳ್ಳೋದು? ನಮ್ಮ ಹಳ್ಳಿ ಹೆಣ್ಮಕ್ಳ ಕತ್ತಲ್ಲಿ ಕೈಯಲ್ಲಿ ಯಾವತ್ರಿ ನಾವು ಚಿನ್ನಾಭರಣಗಳನ್ನ ನೋಡೋಕ್ ಸಾಧ್ಯ ಆಗೋದೇನ್ರಿ? ನಾವು ಅನ್ನ ಇಲ್ದೆ ಬದುಕ್ತದೇನ್ರಿ ಆ ಪ್ರಪಂಚ? ಹೇಳ್ತಿದ್ರು ನಾರಾಯಣ. ಅನ್ನ ಇಲ್ದಿದ್ರೆ, ರೈತ ಇಲ್ದಿದ್ರೆ, ಭೂಮಿ ತಾಯಿ ಮಣ್ಣು ಫಲವತ್ತತೆ ಕಾಪಾಡ್ಕೊಳ್ತಿದ್ರೆ ರೈತ, ಆ ದುಡಿ ರೈತ ಇಲ್ದಿದ್ರೆ, ಜೇನ್ನೊಣ ಇಲ್ದಿದ್ರೆ, ಹಸು ಇಲ್ದಿದ್ರೆ, ಪ್ರಕೃತಿ ಪಂಚಮಹಾಭೂತಗಳು ನಮ್ ಜೊತೆಗೆ ಸಹಕರಿಸ್ತಿದ್ರೆ ಪ್ರಪಂಚ ಉಳಿದಿಲ್ಲ ಕಣ್ರಿ, ಪ್ರಪಂಚ ಉಳಿದಿಲ್ಲ. ಇದು ಎಲ್ಲ ಕಡೆ ಚರ್ಚೆ ಆಗ್ಬೇಕು ಈ ವಿಚಾರ. ಸುಮ್ಮನಿದ್ದೀವಿ ಕಣ್ರಿ ನಾವು. ಬಿಡೋ, ನಾವು ಹೋದ್ರೆ ಏನಾಗೋದು ಇದು, ಅಯ್ಯೋ ಇದು ಅದೇನೋ ಒಂದ್ ಕೈ ತಪ್ಪಳೆ ಆಗ್ಬಿಟ್ಟದೆ ಅಂತೇಳಿ ಹಂಗೆ ಯಾವಾಗ ಈ ಕತೆ ಇರುವಾಗ ನಾವೇ ಅಪನಂಬಿಕೆಗೆ ಹೋಗ್ತಾ ಇದ್ದೀವಿ. ಅದರಿಂದ ಹೊರಗಡೆ ಬರಬೇಕು. ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಜಾಗೃತಿಯನ್ನ ಬೆಳೆಸ್ಕೋಬೇಕು. 2 ತಿಂಗಳಿಗೆ ಒಂದಿನ ರೀ, 3-4 ಗಂಟೆ ಹಿಂಗ್ ಸಮಯ ಕೊಡ್ಬೇಕ್ರಿ. ಯಾರನ್ನಾರ ಕರೆಸ್ಬೇಕ್ರಿ. ಉತ್ತರ ಕರ್ನಾಟಕದವ್ರನ್ನೋ, ಇಲ್ಲ ಮೈಸೂರಿನವ್ರನ್ನೋ, ಇಲ್ಲ ನಮ್ಮ ಮಂಜಣ್ಣವ್ರನ್ನ ಕರೆಸ್ಬೇಕು. ಬಹಳ ವಿಚಾರ ಇದ್ದವು ಎಲ್ಲ ಮಾತಾಡೋಕೆ. 1/2 ಗಂಟೆ ಮಾತಾಡ್ತಾರೆ, ಮೇಲ್ ಮಾತಾಡ್ತಾರೆ. ಅವ್ರಿಗೆ 1/2 ಗಂಟೆ 1 ಗಂಟೆ ಕೊಡ್ಬೇಕು, ನನಗ್ ಕೊಡೋದಲ್ಲ. ಬದುಕು ಅಲ್ಲಿಂದ ಬೆಳಗ್ಗೆ ಎದ್ರೆ ಗೇಮಿಗೆ ಎದ್ದು ಭೂಮಿ ತಾಯಿಗೆ ಬೆವ್ರ ಕಡೆಗೆ ಬಂದಿರ್ತಕ್ಕಂಥ ವರ್ಗ ಏನೋ ಸೋಕಿ ಕುಂತಿರೋರಲ್ಲ ಇಲ್ಲಿ. ಎಲ್ರೂ ದುಡಿಮೆ ಆಳುಗಳೇ. ನನ್ ಪ್ರಕಾರ ನಾವೆಲ್ಲ ಕಾಲಾಳೆ, ನೀವು ಕೂಡ ಕಾಲಾಳೆ. ಇನ್ನು ಕೈಯಾಳಾಗಿಲ್ಲ. ಕೈಯಾಳು ಅಂದ್ರೆ ಕೈ ಎತ್ತು ಕೊಡುವಂತವ್ರು ಇನ್ನೂ ಆಗಿಲ್ಲ, ಬರ್ಲಿಲ್ಲ ನಮ್ಗೆ. ಕಾಲಾಳು, ಕೈಯಾಳು ಅಂದ್ರೆ ಮುಯ್ಯಾಳು. ನೀನ್ ಬಂದ್ರೆ ನನಗೆ ಈ ತರದು ಕೊಡುದು ಇಸ್ಕೊಡುದು, ಸಾಲದ್ದು ಅಥವಾ ಇನ್ನೊಂದು ಹಣಕಾಸು ಆರ್ಥಿಕ ಸುಧಾರಣೆಗೆ. ಈ ಮುಯ್ಯಾಳು ಆಗ್ಲಿಲ್ಲ, ಏನೆಲ್ಲೂ ಮುಯ್ಯಾಳು ಆಗ್ಲಿಲ್ಲ. ಇವೇನಿಲ್ದೇನೆ ನಾವು ಇನ್ನೂ ತಲೆಯಾಳು ಆಗ್ಲಿಲ್ಲ ಕಣ್ರಿ. ನಮ್ನೆಲ್ಲ ಕಾಲಿಡಿದು ಎಳಿತಾವೆ. ಈ ದುಡಿಮೆ ಅನ್ನುವಂಥದ್ದು ನಮ್ನೆಲ್ಲ ಕಾಲಿಡಿದು ಕೆಳಗೆ ಎಳಿತಾವೆ. ಸಂಘಟನೆ ಅನ್ನೋದನ್ನ ಕಟ್ಟಬೇಕು ಅಂದ್ರೆ ನಾವೆಲ್ಲ ಈಜಾಡ್ಕೊಂಡು 48 ವರ್ಷ ಬಹಳ ಭಾವನೆ ಪಟ್ಟಿರೋದು. ಇಲ್ಲಿ ಇರ್ತಕ್ಕಂಥ ಬಹುತೇಕ ಎಲ್ಲರೂ ಕೂಡ ಸರಿ ಒಂದಲ್ಲ 6-7 ಸಾರಿ ಜೈಲಿಗೆ ಹೋಗಿ ಬಂದಿರೋರು ಅವ್ರೆ. ಇಲ್ಲೂ ಕೊಡ್ತಾರೆ. 40-50 ಕೇಸ್ ಹಾಕ್ಸ್ಕೊಂಡಿರೋರವ್ರೆ. ನನ್ನ ವೈಯಕ್ತಿಕವಾಗಿ ಹೇಳೋದು, ನನ್ನ ಜೀವಮಾನದಲ್ಲಿ 71 ವರ್ಷ 4.25 ವರ್ಷ ಕೋರ್ಟ್ ಮುಂದೆ ನಿಂತಿದ್ದೀನಿ. 46 ಮೊಕದ್ದಮೆಗಳಿಗೆ. 46 ಒಂದು ದಿನಾನು ನನಗೆ ಒಂದಿನ ನಿಮ್ಗೆ ಇಂಪ್ರಿಸನ್ಮೆಂಟ್, ನಿಮ್ಗೆ ಸೆರೆಮನೆ ವಾಸ ಅಥವಾ ನಿಮ್ಗೆ 100 ರೂಪಾಯಿ ಫೈನ್ ಅಂತ ಹೇಳಿದ್ ಯಾವ ಕೋರ್ಟು ಇಲ್ಲ. ಸಣ್ಣ ಒಂದು ತಾಲೂಕು ಮಟ್ಟದ ನ್ಯಾಯಾಲಯದಿಂದ ಹೈಕೋರ್ಟ್ ವರೆಗೂ ಹೋಗಿ ಬಂದವರೇ ಚಳವಳಿಗಾರರು ಅನ್ನೋದಾದ್ರೆ ನಮ್ಮ ವೈಯಕ್ತಿಕ ಕೆವಲ್ಗಾಗಲ್ಲ ಕಣ್ರಿ. ಗ್ರಾನೈಟ್ ಹೋರಾಟಕ್ಕೆ, ವಿದ್ಯುತ್ ಶಕ್ತಿ ಹೋರಾಟಕ್ಕೆ, ಲೆವಿ ನಿಲ್ಸಕ್ಕೆ ಹೋರಾಟಕ್ಕೆ, ಬಸ್ ನಮ್ಮ ಹಳ್ಳಿಗೆ ಬಿಡ್ಲಿಲ್ಲ ಅಂತೇಳಿ ಬಸ್ ತಡೆ ಹೋರಾಟಕ್ಕೆ, ನೀವು ವಚನ ಭ್ರಷ್ಟರು ಅಂತೇಳಿ ರಸ್ತೆ ತಡೆ ಮಾಡಿ ಜೈಲಿಗೆ ಹೋದದ್ದು ಕೇಸ್ಗಳು ಒಂದಲ್ಲ ಎರಡಲ್ಲ. ಸರ್ಕಾರಿ ಶಾಲಾ ಮಾತು ಸರಿಯಾಗಿ ಬರಲಿಲ್ಲ, ನೀನ್ 10 ಗಂಟೆ ಅಂತೇಳಿ ವಾಪಸ್ ಕಳಿಸಿದಾಗ ನಮ್ಮೆಲ್ಲ ಹಲ್ಲೆ ಮಾಡೋದೊಂದು ಸುಳ್ಳು ಕೇಸ್ ಹಾಕಿ
ನಾವು ಕೋರ್ಟ್ ಹೋಗ್ತೀವಿ ಅಲಿತೀವಿ ಅನ್ನೋದಾದ್ರೆ, ಪೊಲೀಸರು ಸುಳ್ಳು ಕೇಸ್ ಹಾಕಿ ಯಾರೋ ಸುಳ್ಳು ಕಂಪ್ಲೇಂಟ್ ತಗೊಂಡು ಈ ಹೋರಾಟಗಾರ ನಿಂಗೆ ಬಿಟ್ಟರು ಬಿಡುದಿಲ್ಲ, ನಮ್ಮ ಮೇಲೆ ಸವಾಲ್ ಹಾಕೋದು ಬರ್ತಾರೆ ಅಂತೇಳಿ ಸುಳ್ಳು ಮೊಕದ್ದಮೆ ಹಾಕಿ ಎಲ್ಲ ಆ ತರದ ಎಲ್ಲಾ ಕೇಸುಗಳು ₹100 ದಂಡ ಇಲ್ಲ, ಅಥವಾ ₹1 ದಂಡ ಇಲ್ಲ, ಅಥವಾ ಒಂದಿನ ನಿಮ್ಗೆ ಸೆರೆಮನೆ ವಾಸ ಅಂತೇಳಿ ಶಿಕ್ಷೆ ವಿಧಿಸುದಿಲ್ಲ. ಈ ಕಾರಣಕ್ಕೆ ಇದಕ್ಕಂತದ್ದೊಂದು ಶಕ್ತಿ ಅದೇ ಕಣ್ರಿ. ಹೇಳಿದ್ರು ನಾನೇ ಕೋರ್ಟಲ್ಲಿ ವಾದ ಮಾಡ್ತೀನಿ ಅಂತ ಹೇಳಿದ್ರು ನಾರಾಯಣ್. ಹೌದು, ಭೂಮಿ ಹರಾಜು, ಸಾಲ ಬಾಕಿಗಾಗಿ ಹರಾಜು, ಕಂದಾಯ ಬಾಕಿಗಾಗಿ ಹರಾಜು ನಿಂತದ್ದು 1982 ಜನವರಿ 28ನೇ ತಾರೀಕು ಮಾನ್ಯ ಎಚ್.ಎಸ್. ರುದ್ರಪ್ಪನವರು, ಆಗಿನ ಸಂಸ್ಥಾಪಕ ಅಧ್ಯಕ್ಷರು ರೈತ ಸಂಘಕ್ಕೆ ಶಿವಮೊಗ್ಗದ ಒಂದು ಸೊಸೈಟಿಯಿಂದ ಅಧ್ಯಕ್ಷರಾಗಿದ್ದವರು ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡಿ, ಶಾಂತರಾಜು ಅಂತೇಳಿ ಹಿರಿಯ ನ್ಯಾಯವಾದಿಗಳು ವಾದ ಮಾಡಿ, ಅಲ್ಲಿ ಯಾವುದೇ ರೈತನ ಮನೆ ಜಪ್ತಿ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಸಿವಿಲ್ ಪ್ರೊಸೀಜರ್ ಕೋಡ್ 60-61 N ಪ್ರಕಾರ ಪಟ್ಟಿ ಮಾಡ್ಕೊಂಡ್ರಿ. ನಮ್ಮ ಮನೆಯಲ್ಲಿ 5 ರಾಸವೇ ಅಂದ್ರೆ 5 ರಾಸ್ತಾಗೋ ಹುಲ್ಲು ಹುಟ್ಟು ಉಳಿದಿದ್ದು ಹೆಚ್ಚಿಗೆ ಇದ್ರು ಮಾಡ್ಬೇಕು. ನಮ್ಮ ಮನೆಯಲ್ಲಿ 8 ಜನ ಇದ್ದೀವಿ ಅಂದ್ರೆ 8 ಜನಕ್ಕೆ 1 ವರ್ಷಕ್ಕಾಗುವಷ್ಟು ಆಹಾರ ಪದಾರ್ಥಗಳನ್ನ ಬುಟ್ಟು ಜಪ್ತ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಮನೆಯಲ್ಲಿ ಹೊಸ ಮೆಟ್ಗಳಿದ್ದು 3-4 ಜೊತೆ ಮೆಟ್ಟಿದ್ರೆ ಹಳೆ ಬಿಟ್ಟು ಹೊಸ ಎತ್ಕೋವು. ಯಾರ ಮನೆಯಲ್ಲಿ ಹೊಸ ಮೆಟ್ ಮಾಡಿಕೊಂಡಿದ್ದಾರೆ? ಆ ಜೈಲಲ್ಲಿ 100 ಸೀರೆನ 300 ಸೀರೆನ ಮಡಿಕೊಂಡಿದ್ದು, ಸಾರಿ 2000 ಸೀರೆ ಮಡಿಕೊಂಡಿದ್ದು. ಈ ಕಾರಣಕ್ಕೆ ಆ ಜಪ್ತಿ ಎನ್ನುವಂಥದ್ದು ಅವತ್ತು ತಡೆಯಾಜ್ಞೆ ಕೊಟ್ಟದ್ದು ಇವತ್ತು ಗಂಟಲು ಜೀವಂತ ಆದ್ರೆ ಅದು ಸಾಧ್ಯ ಆಗ್ಬೇಕಾದ್ರೆ ಈ ಶಾಲು, ಹಸಿರು ಶಾಲು ಅನ್ನೋದನ್ನ ಮರೆಯಬಾರ್ದು. ಧೈರ್ಯವಾಗಿ ರೈತರು ತಿರುಗಾಡಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅದನ್ನು ನಿಲ್ಲಿಸಿತ್ತು. ಅಕ್ಷರಶಃ ಸತ್ಯ ಅದು. ಹೌದು, ಇವತ್ತು ನೆನ್ಸ್ಕೊತಾರೆ ಎಲ್ಲ ಪಾರ್ಟಿಯವರು, ನೋಡ್ರಪ್ಪ ನಮ್ಮ ತೆಂಗಿನ ಮರ ಒಣಗೋದು, ಮಾವಿನ ಮರ ಒಣಗೋದು, ನಮ್ ಬೆಳೆ ಹಾಳಾಗೋಯ್ತು, ಕಾಲುವೆಯಲ್ಲಿ ನೀರು ಬಂದಿಲ್ಲ, ನಷ್ಟ ಆಗೋಯ್ತು, ಏನಾದ್ರು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಪರಿಹಾರ ಕೇಳಿ, NDR ನೀವು ಕೇಳಿ ಅಂತಾರೆ, ಸ್ಟೇಟಿನ ಕೇಳಿ, SDRF ಇಂದ ನೀವು ಕೇಳಿ ಅಂತಾರೆ. ಯಾರನ್ನ ನಮ್ಮನ್ನ ನೆನ್ಸ್ಕೊಂಡು ಬರ್ತಾರೆ. ಅಣ್ಣ ನಾನು ಎಲೆಕ್ಷನ್ಗೂ ನಿಂತ್ಕೊಂಡಿದ್ದೀನಿ ಕಣ, ಏನಣ್ಣ ಸಪೋರ್ಟ್ ಮಾಡೋಣ ಅಂತೇಳಿ, ಮಜೇಶಣ್ಣ ನೋಡೋಣ ಏನ್ ನೀವ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ. ಯಾವಾಗ ಚುನಾವಣೆ ಹೋಗು ಮುನ್ನ, ಚುನಾವಣೆ ಗೆದ್ದ ಮೇಲೆ ಮಂಜೇಶಣ್ಣ ಫೋನ್ ಮಾಡಿದ್ರೆ ಬಿಡ್ತಿಲ್ಲ ಅಂತ ಹೇಳ್ಬಿಡು, ಎಲ್ಲ ಸಾಹೇಬ್ರು ಇಂಡೋರ್ ಮೀಟಿಂಗ್ ಇದ್ದಾರೆ ಮಿನಿಸ್ಟ್ರಿ ಜೊತೆ ವಿಪರ್ಯಾಸ ಕಂಡ್ಕೊಂಡ್ರೆ. ಈ ಅವಿವೇಕಿಗಳು ನಮ್ಮನ್ನೆಲ್ಲ ಆಳು ಕೊಟ್ಟವ್ರೆ. ಬರೀ ಆ ಕಸರತ್ತಿಲ್ಲ. ಇವತ್ತು ಸರ್ಕಾರ DCM CM DCM ಇದ್ರಲ್ಲೇ ಇದೆ. ಈ ನಡವಳಿಕೆಯಲ್ಲಿ ಇಡೀ ರಾಜ್ಯನ ಮಂಕ್ ಬೂದಿ ರೀತಿ ಹೊರಟವ್ರೆ. ಹೇಳ್ತಾ ಕೊನೆಯದಾಗಿ ನಮ್ ಬದುಕು ಹೆಂಗದೆ ಅಂದ್ರೆ, ತುದಿ ಸಿಗುತ್ತಾ ಇಲ್ಲ, ಬೇರು ಸಾಯ್ತಾ ಇಲ್ಲ. ಹೌದೇ ಮಂಜಣ್ಣ? ತುದಿ ಚಿಗುರು ಕೊಡ್ತಾ ಇಲ್ಲ, ಬೇರು ಸಾಯ್ಕೂ ಕೊಡ್ತಾ ಇಲ್ಲ. ತರ ಅತಂತ್ರ ಜೀವಿಗಳಾಗಿ ನಮ್ ಬದುಕು ಹೋಗ್ತಿದೆ ಕಣ್ರಿ. ಹಾಗಾಗಿ ನಾವು ತುಂಬಾ ಪ್ರಮಾಣದಲ್ಲಿ ಒಂದು ಅಂಕಿ ಅಂಶದ ಪ್ರಕಾರ ನಾನು ನಿನ್ನೆ ನೋಡಿದೆ, ಕೃಷಿ ಕ್ಷೇತ್ರ 42% ಉದ್ಯೋಗ ಕೊಡ್ತಾ ಇದೆ. 42% ಖುಷಿಯಲ್ಲ. ನಾನ್ ಕೊಡ್ತೀನಿ, ಮೋದಿ ಕೋಟಿ ಕೊಡ್ತೀನಿ ಅಂದ್ರೆ ಇಲ್ಲಿ ಇವ್ರು ಕೋಟಿ ಕೊಡ್ತೀನಿ ಅಂದ್ರೆ ಯಾರನ್ನೋ ಕರೀತಾರೋ NRI ಅವರು ಕರೆದು. ಕೃಷಿ ಕ್ಷೇತ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 42% ಉದ್ಯೋಗ ಕೊಟ್ಟಿದೆ. ಹೈನುಗಾರಿಕೆಯಲ್ಲಿ ಹಾಲು ಕರೀತರಲ್ಲಿ ನಮ್ಮ ತಾಯಂದಿರು 71% ಮಹಿಳೆಯರವ್ರೆ. ಇಡೀ ಜಗತ್ತಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಹೈನುಗಾರಿಕೆ ಇದೆ ಇವತ್ತು. ವರ್ಷದಲ್ಲಿ ಸರಿಸುಮಾರು 240 ದಶಲಕ್ಷ ಟನ್ಗಳಷ್ಟು ಹಾಲನ್ನು ಕರೀತಾ ಇರ್ತಕ್ಕಂಥ ದೇಶ ಇದು. ಒಪ್ಪಂದ ಮಾಡ್ಕೊತಾರೆ ಈಗ ಅಮೆರಿಕ ಜೊತೆಗೆ. ಪ್ರಾಯಶಃ ಇವತ್ತು ನಾಳೆ ಸೆಟ್ಟಿಂಗ್ಸ್ ಆಯ್ತದೆ. 2 ದೇಶಗಳ ನಡುವೆ ಒಪ್ಪಂದ ಆಯ್ತದೆ. ಅಲ್ಲಿಂದ ಅಮೆರಿಕದಲ್ಲಿ ಖರ್ಚಾಗದೆ ಉಳಿದಿರ್ತಕ್ಕಂಥ ಹಾಲಿನ ಉತ್ಪನ್ನಗಳನ್ನ ಭಾರತದಲ್ಲಿ ಮಾರಾಟ ಮಾಡಿಕೊಡಿ ಅಂತೇಳಿ ಒಪ್ಪಂದಕ್ಕೆ ಸಹಿ. ಹಾಲೊಂದೇ ಎಲ್ಲ, ಜೋಳಕ್ಕೂ ಹಾಕ್ತಾರೆ, ಸೋಯಾಬೀನ್ಗೂ ಹಾಕ್ತಾರೆ. ಹಿಂಗಾದ್ರೆ ಇಲ್ಲಿ ದೇಶದ ರೈತರ ಸ್ಥಿತಿ ಏನಾಯ್ತದೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಮೊದಲು ಬ್ರೆಜಿಲ್ ಇಂದ ಸಕ್ಕರೆ ತರಿಸ್ಕೊಟ್ಟಿದ್ರು, ಹೋರಾಟ ಮಾಡಿದ ಕಾರಣಕ್ಕಾಗಿ ಸ್ವಲ್ಪ ತಡೆ ಹಾಕ್ತವ್ರೆ. ಆಮೇಲೆ ಯಾರು ಹೇಳಿದ್ರು ಸ್ನೇಹಿತರು, ಒಂದು ಕೊನೆ ಮಾತು ಹೇಳಿ ಮುಗಿಸ್ತೀನಿ. ನಾವು ತಿನ್ನುವ ಆಹಾರ ಪ್ರತಿ ದಿನ ಕೂಡ 1 kg ಆಹಾರ ಊಟ ಮಾಡಿದ್ರೆ 1 kg ಅಡ್ಯ ಇಲ್ಲಿ ಕೇಳಪ್ಪ, ಅಡ್ಯ 1 kg ಊಟ ಮಾಡಿದ್ರೆ ನಾವು 27 ಮಿಲಿಗ್ರಾಮ್ ವಿಷ ನಮ್ಮ ಹೊಟ್ಟೆ ಹೋಗ್ತಾ ಇದೆ. ನಮ್ಮ ರಕ್ತ ಯಾವ ರೀತಿ ಶುದ್ಧವಾಗಿರ್ತದೆ ಲೆಕ್ಕ ಹಾಕೊಳ್ಳಿ. ನಮ್ಮ ರೋಗಗಳನ್ನ ತಡಿತಕ್ಕಂಥ ರೋಗ ನಿರೋಧಕ ಶಕ್ತಿ ಹೇಗೆ ಡೆವಲಪ್ ಆಗ್ತದೆ ಲೆಕ್ಕ ಹಾಕಿ. 1 kg ಊಟ ಅಂತ ಇಟ್ಕೊಳ್ಳಿ.
27 ಮಿಲಿಗ್ರಾಮ್ ವಿಷ ಅಂದ್ರೆ ಒಂದ್ ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು, ನಮ್ಮ ಮಕ್ಕಳ ಭವಿಷ್ಯ ಏನಾಯ್ತದೆ, ಅವ್ರ ಆಯಸ್ಸು ಏನಾಯ್ತದೆ ಅಂತ ಲೆಕ್ಕ ಹಾಕಿ. ಎಲ್ಲ ಕಂಪನಿ ವ್ಯವಸ್ಥೆಗಳು ಬಂದು ಸ್ನೇಹಿತರು ಹೇಳ್ದಂಗೆ ಬಿತ್ತನೆ ಬೀಜ ಕಾರ್ಪೊರೇಟ್ ಇವತ್ತು ನಮ್ ದೇಸಿ ತಳಿ ಹಾಳಾಗೋಗ್ಬಿಟ್ಟದೆ. ಈ ಎಲ್ಲ ಕಾರಣದಿಂದ ನಮ್ಮ ದೇಸಿತನವನ್ನು ಉಳಿಸ್ಕೋಬೇಕು, ದೇಸಿ ತಳಿ ಉಳಿಸ್ಕೋಬೇಕು, ಪರಂಪರೆಯಿಂದ ಬಂದಿರತಕ್ಕಂಥ ಕೃಷಿ ಜ್ಞಾನವನ್ನು ನಾವು ಬಳಸ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 1-2 ತಿಂಗಳು 3 ತಿಂಗಳು ನೀವುಗಳು ಪ್ರಾಮಾಣಿಕವಾಗಿ, ಆಮೇಲೆ 1000 ಜನ ಬೇಡಿ ನಾರಾಯಣ್, 1000 ಜನ ಬೇಡಿ, 1000 ಜನ ಬೇಡಿ, 100 ಜನ ಹೆಣ್ಣವರು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಸರ್ವೆ ಮಾಡಿ ಕಾರ್ಯಕರ್ತರು ಗಟ್ಟಿ ಕಾಳುಗಳು ಆಯ್ತಾರೆ. ಆಮೇಲೆ ಇಲ್ಲೂ ಸ್ವಲ್ಪ ಇದಿರ್ತದೆ, ಸಣ್ಣ ಪುಟ್ಟ 10% 20 ವೀಕ್ನೆಸ್ ಇರ್ತದೆ. ಸರಿಪಡಿಸ್ಬೇಕಾದ್ರೆ ವರ್ಕ್ಶಾಪ್ ಮಾಡಿ, ಅಧ್ಯಯನ ಶಿಬಿರ ಮಾಡಿ, ವಿಚಾರ ಸಂಕಿರಣ ಮಾಡಿ. ಆಮೇಲೆ ಸಾಕ್ರೆಟಿಸ್ ಹೇಳ್ತಾನೆ, ನಾನು ಸಮಾಜವನ್ನ ಬದಲಾವಣೆ ಮಾಡೋಕ್ ಮೊದಲು, ಸಮಾಜವನ್ನ ಸುಧಾರಣೆ ಮಾಡೋಕ್ ಮೊದಲು ನಾನು ಪರಿವರ್ತನೆ ಆಗ್ಬೇಕಂತೆ. ಆ ಕಾರಣಕ್ಕೆ ಅವನು ಮಹಾನ್ ದಾರ್ಶನಿಕ ಅವನು. ಹಾಗಾಗಿ ಇವೆಲ್ಲ ಕೂಡ ನಾವು ಆಲೋಚನೆ ಮಾಡೋಣ. ಬಹಳ ಕಷ್ಟ ಇದೆ, ಸಂಘಟನೆ ಅನ್ನೋದು ಸುಲಭದ ಮಾತಲ್ಲ.